ಹರೇ ಶ್ರೀನಿವಾಸ. ಇವತ್ತು ಶ್ರೀನಿವಾಸ ಪದ್ಮಾವತಿಗೆ ಮದುವೆ ದಿವಸ ಪುರಂದರದಾಸ ರಚನೆ ಮಾಡಿದ ಶ್ರೀನಿವಾಸ ಕಲ್ಯಾಣ ಹೇಳೋಣ. ವೈಕುಂಠಪತಿ ತಾನು ವೈಕುಂಠವನ ಬಿಟ್ಟು ವೆಂಕಟಾದ್ರಿಗೆ ಹೋಗಿ ಶ್ರೀಕಾಂತ ನಿಂತ. ನಾಲ್ಕು ಕಡೆಯೂ ನೋಡಿ ವಲ್ಮೀಕವನೇ ಕಂಡು ಏಕಾಂತ ಸಳವೆಂದು ಬಹುಕಾಲವಲಿದ್ದ. ಚೋಳ ಭೃತ್ಯನು ಶಿರವನೊಡೆದೆ ಕಾಯವ ನೋಡಿ ತಾಳಲಾರೆ. ಸ್ವಾಮಿ ಗುರುಗಳನ್ನೇ ಕರೆಸಿ ಹೇಳಿದೌಷಧ ಮಾಡಿ ಕ್ರೋಟ ರೂಪಿಯ ಕಂಡು ಕೇಳಿ ಸ್ಥಳವನೇ ಕೊಂಡು ಲೀಲೆ ತೋರುತ್ತಲೀ ಇರುತ್ತೀರಲು ಒಂದು ದಿನ ಸುರಕವನೆ ಸ್ಮರಿಸೂತ ಸುರಗ ಬರಲು ಕಂಡು ಮುದತೀತಾನೇರಿ ಪರಿಪರಿ ಮೃಗಗಳ ಅಡವಿಯಲಿ ತಾಕೊಂದು ಕರುಣಾಸಾಗರವೊಂದು ವನವನ ಕಂಡನು. ವನದಲ್ಲಿ ವನಜಾಕ್ಷಿ ರಾಜಪುತ್ರಿಯ ಕಂಡು ಮನೆಗೆ ಬಂದಂತಾಡಿ ಕಲಹ ಮಾಡಿದರು. ಮನಸೀಜ ತಾನು ಅಶ್ವವ ಕಳಕೊಂಡು ಘನವಾದ ಗಿರಿಯೇರಿ ಮಲಗಿದ ಹರಿಯು ನಗದರ ಮಲಗಲು ಬಗುಳಾವತಿಯುವಾಗ ಪಗಪಗೆ ಕೇಳಲು ಶೋಕದಿಂ ನುಡಿದ. ಗಗರಾಜನ ಪುತ್ರಿ ಪದ್ಮಾವತಿಯ ಕಂಡು ಹಗಲು ಇರುಳು ಹಾಗೆ ಮುಖವ ಸ್ಮರಿಸುವವನು. ಅವಳಿಗೋ ಸುಖವಾಗಿ ಇತ್ತಲಿಗೆ ಹೋದೆ, ಅವಳಿಂದ ಎನ್ನಶ್ವ ಹತವಾಯಿತಮ್ಮ. ಅವಳ ಹೊರೆತು ಎನ್ನ ಪ್ರಾಣವೇ ನಿಲ್ಲದು, ಅವಳ ಕಡನೆಯ ನೀನು ಮಾಡಬೇಕಮ್ಮ. ಅಂದ ಮಾತನು ಕೇಳಿ ಬಗುಳಾವತಿಯಾಗ ಆನಂದದಿಂ ರಾಜ ಪುರಕ್ಕೆ ತೆರಳಿದಳು. ಸುಂದರಿಯರ ಕಾರ್ಯ ಸ್ಥಿರವಾಗದೆಂದು ಚಂದುಳ್ಳ ತಿರಿರೂಪ ಧರಿಸಿದನು ಹರಿಯ. ಹೊರವಂಜಿತಾನಾಗಿ ನೃಪನ ಪುರಕ್ಕೆ ಹೋಗಿ ಧರಣಿ ದೇವಿಯ ಮುಂದೆ ಶಕುನ ಹೇಳಿದನು. ತಿರುಗಿ ಬರಲಾದಕ್ಕೆ ಮಗಳ ಕೊಡುವನೆಂದು ಹರಿಗೆ ನಿಶ್ಚಯ ಮಾಡಿ ಶಂಕರ ಕಳುಹಿದನು. ತಾಪಸೋತ್ತಮ ಬಂದು ಪತ್ರವನೆ ಕೊಡಲು ಶ್ರೀಪತಿಯು ತಾನೋದಿ ಬೆನ್ನಿಂದೆ ಬರೆದ. ಆ ಪರಮ ವಂದ್ಯಾತ ಸುರಸ್ತೋಮವನೇ ಕರೆಸಿ ಈ ಪರಿ ವೈಭೋಗ ಮಾಡಿದ ಹರಿಯು. ಆ ಕ್ಷಣದಲ್ಲಿ ತಾನು ಧರಣಿಯನ ಕರೆಸು ಇಕ್ಷಾಸಾಪನ ಮಾತೆ ಬಳಿಗೆ ಬೊಕದೆಂದೇ. ದಕ್ಷಿಣದಲ್ಲಿ ಸೂರ್ಯ ಹೋಗಿ ನಿಲದ ಹರಿಯ ಆಕ್ಷೇಮವನೆ ಕೇಳಿ ತೆರಳಿದಳು ಬೇಗ. ಬಂದು ಸತಿಯಳ ಮಂದಿರಕ್ಕೆ ಹೋಗಿ ಹಿಂದೆ ಹೇಳಿದ ವಾಕ್ಯ ನಡೆಸೆಂದೇ ಹರಿಯ.
ಸಂದೇಹವಿಲ್ಲದೆ ಸ್ವಾಮಿ ನಡೆಸೆಂದು ಇಂದಿರಾದೇವಿಯು ನುಡಿದಳು ಹರಿಗೆ. ಸ್ವಸ್ತಿ ವಾಚನ ಮಾಡಿ ಕುಲತೇವರನಿಟ್ಟು ಪರಸ್ತವ ಮಾಡಿದ ದ್ವಿಜಸ್ತೋಮಕ್ಕೆ. ಮರುದಿನ ಲಕ್ಷ್ಮೀಸ ರಾಜನಾಪುರಕ್ಕೆ ಸುರಸ್ತೋಮವನೇ ಕೂಡಿ ತೆರಳಿ ಬಂದ. ಬರುವ ಕೃಷ್ಣನ ಕಂಡು ಸುಖಮುನಿ ಸಂಸ್ತುತಿಸಿ ಹರಿಗೆ ಭೋಜನವನ ಮಾಡಿ ಮುದದಿ ಮಾಡಿಸಿದ. ಅಕಳಂಗ ಮಗಿಮಾನು ಬಂದವತೆ ಕೇಳಿ ಸಕಲ ಜನರ ಕೂಡಿ ಕರೆಯ ರಾಜ. ಮುದದಿಂದ ಎದುರು ಕೊಂಡು ಪರಿಮಳ ಪೂಸಿ ಸಮಲ ಹೃದಯನ ಕರೆದಂದರು ಮನೆಗೆ. ಪದ್ಮನಾಭನ ಪೀಠದಲ್ಲಿ ಕುಳ್ಳಿರಿಸಿ ಮಧುರ ಮಾತಿಲಿ ತನ್ನ ತರುಣಿ ಒಡಗೂಡಿ ಹೇಮ ಕುಂಭಗಳಿಂದ ವಿಜರ ಕೈಯೋಳು ಸ್ವಾಮಿ ಪುಷ್ಕರಣಿ ತೋಯವನೆ ಧರಿಸಿ ಹೇಮ ತಟ್ಟೆಯಲ್ಲಿ ಸ್ವಾಮಿ ಪಾದವನಿಟ್ಟು ಪ್ರೇಮದಿಂದ ಅಭಿಷೇಕ ಮಾಡಿದನು ರಾಜ. ಚಿನ್ನದ ಕಿರೀಟ ಆಭರಣವನಿಟ್ಟು ಕನ್ಯಾದಾನವ ಮಾಡಿ ಧನ್ಯನಾದ. ತನ್ನ ಮಗಳನೇ ಶ್ರೀನಿವಾಸಗೆ ಒಪ್ಪಿಸಿ ಉನ್ನತ ಪದವಿಯಂ ಚೆನ್ನಾಗಿ ಪಡೆದ. ಮಾವನ ಅಪ್ಪಣೆ ಕೊಂಡು ಮೈದ ಕೊಸ್ತರವ ಕೊಟ್ಟು ಭಾವ ಸುತ್ತದಿ ತನ್ನ ಮಾವ ಕೊಂದಿಸಿದ. ಯಾವಾಗ ಕರೆದರು ಬರುವೇನು ನಾನೆಂದು ಭಾವನ್ನ ಮಾಡೆಂದು ಸರಣಿ ಕೊಂದಿಸಿದ. ಅಷ್ಟ ಗೋಪುರ ಏರಿ ಕಣ್ಣಿಟ್ಟು ನೋಡುತ್ತಲೀ ಎಷ್ಟು ಹೇಳಲೀಗ ಸುಕೃತ ಫಲವೆಂದು. ಅಜರುದ್ರ ಮೊದಲಾದ ಸುಧರು ದ್ವಿಜರೆಲ್ಲ ಸುಜನರಂತಣವೇರಿ ಪುರಕ್ಕೆ ಸಾಕಿದರು. 6 ತಿಂಗಳು ಮೀರಿ ಗಿರಿಗೆ ಹೋಗುವನೆಂದು ತೀರದ ನಿಂತಾನೆ ಕುಂಭಜರಶ್ಮದಿ. ದರೆಯೋಳು ಅನಗೇರಿ ತಿರಪತಿ ಪ್ರಿಯನಾದ ಸುಗುಣ ವೆಂಕಟರನ್ನ ಪುರಂದರ ವಿಠಲ. ವೈಕುಂಠ ಪತಿತಾನು ವೈಕುಂಠ ವನ ಬೀಟು ವೆಂಕಟಾದ್ರಿಗೆ ಹೋಗಿ ಶ್ರೀಕಾಂತ ನಿಂತ. 4 ಕಡೆಯೂ ನೋಡಿ ವಾಲ್ಮೀಕಿ ಅವನೇ ಕಂಡು ಏಕಾಂತ ಸ್ಥಳವೆಂದು ಬಹುಕಾಲವಲಿತ. ಹರೇ ಶ್ರೀನಿವಾಸ.